ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹಾಗೂ ಭದ್ರತಾ ಪಡೆಗಳ ನಡುವೆ ನಡೀತಿರೋ ಎನ್ಕೌಂಟರ್ ಅಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಜುನೈದ್ ಭಟ್ ನನ್ನ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ. ಲಷ್ಕರ್ ಎ ತೈಬಾಗೆ ಸೇರಿದ ಜುನೈದ್ ಭಟ್ ಇತ್ತೀಚೆಗೆ ಸೋನಾಮಾರ್ಗ್ ಬಳಿಯ 6 ಮಂದಿ ಟನಲ್ ಕಾರ್ಮಿಕರು ಹಾಗೂ ಕಾಶ್ಮೀರ ಮೂಲದ ಡಾಕ್ಟರ್ ಒಬ್ಬರ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ. ಹಾಗೆ ಇತ್ತೀಚೆಗೆ ಕಾಶ್ಮೀರ ಕಣಿವೆಯಲ್ಲಿ ಹೆಚ್ಚಾಗ್ತಾ ಇರೋ ಭಯೋತ್ಪಾದಕ ದಾಳಿಗಳ ಹಿಂದೆ ಈ ಜುನೈದ್ನ ನೆರಳಿತ್ತು ಅಂತ ಭದ್ರತಾ ಪಡೆಗಳು ಹೇಳ್ತಾ ಇವೆ. ಹೀಗೊಂದು ಕಡೆ ಕಾಶ್ಮೀರದಲ್ಲಿ ಉಗ್ರರ ಬೇಟೆಯ ಕಾರ್ಯಾಚರಣೆ ನಡೀತಿರುವಾಗಲೇ 2 ದಶಕಗಳ ನಂತರ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ನ ವಿಡಿಯೋ ಒಂದು ಹೊರಬಿದ್ದಿದೆ. ಅದರಲ್ಲಿ ಅವನು ಮತ್ತೆ ಭಾರತದ ವಿರುದ್ಧ, ಇಸ್ರೇಲ್ ವಿರುದ್ಧ ಇಸ್ಲಾಮಿಕ್ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾನೆ. ಹಾಗಾದ್ರೆ ಅವನು ನಮ್ಮಲ್ಲಿಲ್ಲ, ಆಫ್ಘನಿಸ್ತಾನಕ್ಕೆ ಓಡ್ ಹೋಗಿದ್ದಾನೆ ಅಂತ ಪಾಕಿಸ್ತಾನ ಹೇಳಿದ್ದ ಅಜರ್ ಮಸೂದ್ ಮತ್ತೆ ಎದ್ದು ಬಂದಿದ್ದು ಎಲ್ಲಿಂದ? ಅವನ ಈ ಭಾಷಣ ಯಾವಾಗ ಮಾಡಿದ್ದು, ಎಲ್ಲಿ ಮಾಡಿದ್ದು? ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಸಂಬಂಧ ಸುಧಾರಣೆಗೆ ಒಂದ್ ಕಡೆ ಪಾಕ್ ಪ್ರಯತ್ನ ಪಡ್ತಿರುವಾಗಲೇ ಈ ಅಜರ್ ಮಸೂದ್ನ ಭಾಷಣ ಹೊರಬೀಳ್ತಾ ಇರೋದು ಹೇಗೆ ಮತ್ತು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಕಾಶ್ಮೀರದಲ್ಲಿ ಮತ್ತೆ ಉಗ್ರ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗದಿಂದ ನುಸುಳಿ ಬಂದ ಉಗ್ರರು ಕಾಶ್ಮೀರದ ಕಣಿವೆಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತು ಆಗಾಗ ಕಾಶ್ಮೀರದ ನಿರ್ದಿಷ್ಟ ಪ್ರದೇಶಗಳ ಮೇಲೆ ಉಗ್ರರು ಮಾಡುವ ದಾಳಿಗಳು ತೀವ್ರವಾಗ್ತಿದ್ದಂತೆ ಅಲ್ಲಿ ಭದ್ರತಾ ಪಡೆಗಳ ಕಾರ್ಯಾಚರಣೆ ಕೂಡ ವೇಗ ಪಡ್ಕೊಂಡಿದೆ. ಜುನೈದ್ ಭಟ್ ಅನ್ನೋ ಲಷ್ಕರ್ ಉಗ್ರನನ್ನ ಭದ್ರತಾ ಪಡೆಗಳು ದಾಚಿಗಾಮ್ ಸಮೀಪದ ಕಾಡಲ್ಲಿ ಎನ್ಕೌಂಟರ್ ಅಲ್ಲಿ ಹೊಡೆದುಕೊಂಡಿವೆ. ಕಾಶ್ಮೀರದಲ್ಲಿ ಇನ್ನೂ ಕೂಡ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವಿನ ಕಾಳಗ ಮುಂದುವರಿತಾ ಇದೆ. ಇನ್ನು ಮತ್ತೊಂದು ಕಡೆ ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಅಜರ್ ಮಸೂದ್ನ ಭಾಷಣವೊಂದು ಹೊರಬಿದ್ದಿದ್ದು ಇದು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ವಂಚನೆಯ ಬಗ್ಗೆ ಬೆಳಕು ಚೆಲ್ತಾ ಇದೆ. ಗೆಳೆಯರೆ, ಈ ಅಜರ್ ಮಸೂದ್ ಬಗ್ಗೆ ನಿಮಗೆ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಪಾಕಿಸ್ತಾನ ಮೂಲದ ಅಜರ್ ಮಸೂದ್ ಇಸ್ಲಾಂನ ಮತ ಪ್ರಚಾರಕನಾಗಿದ್ದ. ಆನಂತರ ಉಗ್ರ ಸಂಘಟನೆಗಳ ಪರ ಹಣ ಸಂಗ್ರಹಕ್ಕೆ ಆಫ್ರಿಕಾ ಸೇರಿದ ಹಾಗೆ ನಾನಾ ಖಂಡಗಳ ಪ್ರವಾಸ ಮಾಡತೊಡಗಿದ. ಜೈಷ್ ಎ ಮೊಹಮ್ಮದ್ ಅನ್ನೋ ಸಂಘಟನೆಯನ್ನ ಕಟ್ಟಿಕೊಂಡ. ಹಾಗೆ ಇವನು ಕಾಶ್ಮೀರಕ್ಕೆ ಬಂದಾಗ ಇಲ್ಲವನನ್ನ ಬಂಧಿಸಿ ಜೈಲಿಗಟ್ಟಲಾಯಿತು. ಆನಂತರ ಭಾರತದ ವಿಮಾನವನ್ನ ನೇಪಾಳದಿಂದ ಆಫ್ಘನಿಸ್ತಾನ ಕಂದಹಾರ್ಗೆ ಅಪಹರಿಸಿದ ಉಗ್ರರು ಆ ಮೂಲಕ ಭಾರತದ ಮೇಲೆ ಒತ್ತಡ ತಂದು ಈ ಮಸೂದ್ ಅಜರ್ನನ್ನ ಬಿಡುಗಡೆ ಮಾಡಿಸಿಕೊಂಡ್ರು. ನಂತರ ಭಾರತದ ಪಾರ್ಲಿಮೆಂಟ್ ಮೇಲೆ 2001ರಲ್ಲಿ ಉಗ್ರರ ದಾಳಿ ನಡೀತಲ್ಲ, ಅದರ ಪ್ರಮುಖ ರೂವಾರಿಗಳ ಪೈಕಿ ಇವನು ಕೂಡ ಒಬ್ಬನಾಗಿದ್ದ. ಆ ನಂತರ ಇವನನ್ನ ಭಾರತದ ಒತ್ತಡದ ಮೇರೆಗೆ ಪಾಕಿಸ್ತಾನ ಬಂಧಿಸಿದ ನಾಟಕ ಆಡ್ತು. ಆದರೆ ಅವನನ್ನು ಭಾರತಕ್ಕೆ ಹಸ್ತಾಂತರ ಏನು ಮಾಡಲಿಲ್ಲ. ಮುಂದೆ 2003ರಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯಿಂದ ಪ್ರತ್ಯೇಕಗೊಂಡ ಉಗ್ರ ಗುಂಪೊಂದು ಪಾಕಿಸ್ತಾನದ ಅವತ್ತಿನ ಸರ್ವಾಧಿಕಾರಿ ಪರ್ವೇಜ್ ಮುಷರ್ರಫ್ ಹತ್ಯೆಗೆ ಪ್ರಯತ್ನ ಮಾಡಿತು. ಈ ಹಿನ್ನೆಲೆಯಲ್ಲಿ ಈ ಹಫೀಜ್ ನನ್ನ ಪಾಕಿಸ್ತಾನ ಮತ್ತೆ ಬಂಧಿಸಿತು. ಆದರೆ ಇವನ ವಿರುದ್ಧ ಅಲ್ಲಿ ಯಾವ ವಿಚಾರಣೆನೂ ನಡೀಲಿಲ್ಲ. ಇದೆಲ್ಲ ಆದ ನಂತರ ಪಾಕಿಸ್ತಾನ FATFನ ಗ್ರೇ ಲಿಸ್ಟ್ ಅನ್ನ ಸೇರ್ಕೊಳ್ತು. ನೋಡಿ, ಆ ಸಂದರ್ಭದಲ್ಲಿ ಟೆರರ್ ಫೈನಾನ್ಸಿಂಗ್ ಮೇಲೆ ನಾವು ನಿರ್ಬಂಧವನ್ನ ಹೇರಿದೀವಿ, ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ, ಉಗ್ರರನ್ನ ನಿಯಂತ್ರಿಸ್ತಾ ಇದ್ದೀವಿ ಅಂತ ಜಗತ್ತಿಗೆ ಪಾಕಿಸ್ತಾನ ತೋರಿಸ್ಕೋಬೇಕಿತ್ತು. ಹೀಗಾಗಿ ಅಜರ್ ಮಸೂದ್ ಸೇರಿದಂತೆ ಸಾಕಷ್ಟು ಉಗ್ರರನ್ನ ಬಂಧಿಸಿರುವುದಾಗಿ ಪಾಕಿಸ್ತಾನ ಹೇಳಿಕೊಳ್ತು. ಆನಂತರ 2022ರಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಈ ಅಜರ್ ಮಸೂದ್ ನಮ್ಮ ದೇಶದಲ್ಲಿ ಇಲ್ಲ, ಅವನೀಗ ಆಫ್ಘನಿಸ್ತಾನಕ್ಕೆ ಪಲಾಯನ ಮಾಡಿದಾನೆ, ಅಲ್ಲೇ ಇದ್ದಾನೆ, ಅವನು ಪಾಕಿಸ್ತಾನಕ್ಕೆ ಬಂದ್ರೆ ನಾವು ಅವನನ್ನ ಅರೆಸ್ಟ್ ಮಾಡ್ತೀವಿ, ಆದ್ರೆ ಆಫ್ಘನಿಸ್ತಾನ ಈಗ ಉಗ್ರರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಅಜರ್ ಮಸೂದ್ ಕೂಡ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಾಕಿಸ್ತಾನದ ಮದುವೆ ಒಂದರಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಬೇರೆಲ್ಲೂ ಕಾಣಿಸ್ಕೊಳ್ಳೂ ಇಲ್ಲ. ಅವನ ಆಡಿಯೋ ವಿಡಿಯೋಗಳು ಕೂಡ ಹೊರ ಬಂದಿರಲಿಲ್ಲ. ಜೈಷ್ ಎ ಮೊಹಮ್ಮದ್ನ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವನ ಹಳೆಯ ಭಾಷಣಗಳು ಮಾತ್ರ ಪೋಸ್ಟ್ ಆಗ್ತಾ ಇದ್ವು. ಈಗ ಸುಮಾರು 2 ದಶಕಗಳ ನಂತರ ಮತ್ತೆ ಮೌಲಾನಾ ಮಸೂದ್ ಅಜರ್ನ ಹೊಸ ಭಾಷಣದ ತುಣುಕುಗಳು ರಿಲೀಸ್ ಆಗಿವೆ. ಅದರಲ್ಲಿ ಮಸೂದ್ ಅಜರ್ ಭಾರತದ ವಿರುದ್ಧ ಮತ್ತು ಇಸ್ರೇಲ್ ವಿರುದ್ಧ ಇಸ್ಲಾಮಿಕ್ ಯುದ್ಧದ ಘೋಷಣೆಯನ್ನು ಮಾಡಿದ್ದಾನೆ. ಭಾರತದ ಬಲಹೀನ ಪ್ರಧಾನಿ ಮೋದಿ ನಮಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಸ್ರೇಲಿನ ಇಲಿಯಂಥ ನಾಯಕ ನೆತನ್ಯಾಹು ನಮ್ಮ ಸಮಾಧಿಗಳ ಮುಂದೆ ನೃತ್ಯ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಯಾಕಿದೀವಿ ಅಂತ ಆತ ತನ್ನ ಮುಂದೆ ಕುಳಿತವರನ್ನ ಪ್ರಚೋದನಾತ್ಮಕವಾಗಿ ಕೇಳ್ತಾ ಇದ್ದಾನೆ. ಬಾಬರಿ ಮಸೀದಿಯನ್ನ ಮತ್ತೆ ವಶಪಡಿಸ್ಕೊಳ್ಳೋದಿಕ್ಕೆ ಅಲ್ಲಿ 300 ಜನ ನಮಗೆ ಸಿಗೋದಿಲ್ವಾ ಅಂತ ಕೇಳ್ತಾನೆ. ಯಾರು ಇಸ್ಲಾಮನ್ನು ಒಪ್ಪೋದಿಲ್ವೋ, ಯಾರು ಅಲ್ಲಾಹುವನ್ನ ನಂಬೋದಿಲ್ವೋ ಅಂಥವರ ವಿರುದ್ಧ ನಾವು ದಾಳಿ ಮಾಡಬೇಕು. 1000 ವರ್ಷಗಳ ನಂತರ ಜಗತ್ತಲ್ಲಿ ಬದಲಾವಣೆ ಆಗತ್ತೆ ಅಂತ ಕುರಾನ್ನಲ್ಲಿ ಹೇಳಿದೆ. ಆ ಬದಲಾವಣೆಗಾಗಿ ಇಸ್ಲಾಮನ ಜಗತ್ತಿನಾದ್ಯಂತ ಹರಡೋದಿಕ್ಕಾಗಿ ನಾವು ಕೆಲಸ ಮಾಡಬೇಕು ಅಂತ ಆ ಭಾಷಣದಲ್ಲಿ ಅಜರ್ ಮಸೂದ್ ಹೇಳಿದ್ದಾನೆ. ಇಡೀ ಜಗತ್ತಲ್ಲಿ ಇಸ್ಲಾಮಿನ ಸ್ಥಾಪನೆ ಆಗಬೇಕು ಅಂತ ಹೇಳಿರುವ ಅಜರ್ ಮಸೂದ್ ಅದಕ್ಕಾಗಿ ಆಯುಧಗಳೆಲ್ಲಿಂದ ಬರುತ್ತವೆ ಗೊತ್ತಾ ಅಂತ ಕೂಡ ಕೇಳ್ತಾನೆ. ಹಾಗೆ ಆಫ್ಘನಿಸ್ತಾನದ ಹಕ್ಕಾನಿಗಳ ಬಗ್ಗೆ ಹೇಳ್ತಾನೆ. ಸಿರಾಜುದ್ದೀನ್ ಹಕ್ಕಾನಿಯ ಕನಸಿನ ಬಗ್ಗೆ ಕೂಡ ಹೇಳ್ತಾನೆ. ಗೆಳೆಯರೆ, ಸಿರಾಜುದ್ದೀನ್ ಹಕ್ಕಾನಿ ಅಂದ್ರೆ ಆಫ್ಘನಿಸ್ತಾನದಲ್ಲಿ ಹಕ್ಕಾನಿ ನೆಟ್ವರ್ಕ್ ಅನ್ನೋ ಉಗ್ರ ಸಂಘಟನೆ ಇದೆಯಲ್ಲ ಅದರ ನಾಯಕ. ಈಗ ಹಕ್ಕಾನಿ
ತಾಲಿಬಾನ್ ಸರ್ಕಾರದಲ್ಲಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಮೆರಿಕಾದ ಪಾಲಿಗೆ ಈ ಹಕ್ಕಾನಿ ಮೋಸ್ಟ್ ವಾಂಟೆಡ್ ಕೂಡ. ಈ ಹಕ್ಕಾನಿ ತನಗೆ ಬಿದ್ದ ಕನಸೊಂದರ ಬಗ್ಗೆ ಮಸೂದ್ಗೆ ಹೇಳ್ಕೊಂಡಂತೆ ತನ್ನ ಆಫ್ಘನ್ ಮುಜಾಹಿದೀನ್ ಪಡೆಗಳ ಜೊತೆ ಹಕ್ಕಾನಿ ಪಾಲಸ್ತೀನ್ಗೆ ಲಗ್ಗೆ ಇಟ್ಟನಂತೆ. ಇಸ್ರೇಲ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ಆಯುಧಗಳು ಹಾಗೂ ಭಾರಿ ಸೇನೆಯ ಸಮೇತ ಅವನಲ್ಲಿಗೆ ಬಂದು ನೋಡಿದ್ರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಕೆಲಸ ಮಾಡ್ತಾ ಇತ್ತಂತೆ. ಇದು ಹಕ್ಕಾನಿ ಕಂಡ ಕನಸು ಅಂತ ಹೇಳೋ ಮೂಲಕ ಜೈಷ್ನ ಎ ಅಜರ್ ಮಸೂದ್ ಅಫ್ಘಾನಿಸ್ತಾನದ ಹಕಾನಿ ಗ್ರೂಪು ಹಾಗೂ ಅಲ್ ಖೈದಾಗಳ ನೆರವು ಕೂಡ ನಮಗಿದೆ ಅಂತ ಹೇಳ್ಕೊಳ್ತಾ ತನ್ನ ಮುಂದೆ ಕೂತವರಿಗೆ ಜಿಹಾದ್ಗೆ ಪ್ರಚೋದನೆ ಕೊಡ್ತಾ ಹೋಗ್ತಾನೆ. ಇನ್ನು ಈ ಭಾಷಣವನ್ನು ಅವನು ಯಾವಾಗ ಮಾಡಿದ್ದು ಅನ್ನೋ ಬಗ್ಗೆ ಜೈಷ್ ಮಾಧ್ಯಮಗಳು ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಈ ಜೈಷ್ ಬಗ್ಗೆ ತುಂಬಾ ಚೆನ್ನಾಗಿ ಬಲ್ಲ ಭಾರತೀಯ ಇಂಟೆಲಿಜೆನ್ಸ್ ಅಧಿಕಾರಿಯೊಬ್ಬರು ಈ ಭಾಷಣ ಕಳೆದ ತಿಂಗಳು ನಡೆದಿದೆ ಮತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಭವಲ್ಪುರದಲ್ಲಿನ ಉಮುಲ್ ಕುರಾ ಮಸೀದಿ ಹಾಗೂ ಮದರಸಾದ ಪ್ರಾಂಗಣದಲ್ಲಿ ಇದು ನಡೆದಿದೆ ಅಂತ ಹೇಳಿರೋದಾಗಿ ದಿ ಪ್ರಿಂಟ್ ತನ್ನ ವರದಿಯಲ್ಲಿ ತಿಳಿಸಿದೆ. ಇದು ಖಲೀಫಾನ ಆಡಳಿತದ ಪತನವಾಗಿ ಆಟೋಮನ್ ಸಾಮ್ರಾಜ್ಯದ ಅವನತಿಯ ಶತಮಾನೋತ್ಸವದ ಸಂದರ್ಭದಲ್ಲಿ ಏರ್ಪಾಟಾದ ಇಸ್ಲಾಂ ಧ್ರುವೀಕರಣ ಮತ್ತು ಪುನರುತ್ಥಾನದ ಸಮಾವೇಶದಲ್ಲಿ ಅಜರ್ ಮಾತನಾಡಿದಾನೆ ಅನ್ನೋದು ಇಂಟೆಲಿಜೆನ್ಸ್ ಅಧಿಕಾರಿಗಳು ಹೇಳ್ತಾ ಇರೋ ಮಾತು. ಗೆಳೆಯರೆ, ಮೊದಲ ಮಹಾಯುದ್ಧ ಇದೆಯಲ್ಲ, ಆ ಸಂದರ್ಭದಲ್ಲಿ ಆಟೋಮನ್ ಸಾಮ್ರಾಜ್ಯವನ್ನ ಯುರೋಪಿಯನ್ ಶಕ್ತಿಗಳು ಮಣಿಸಿ ಆಟೋಮನ್ನರನ್ನ ಕೇವಲ ಟರ್ಕಿಗೆ ಮಾತ್ರ ಸೀಮಿತಗೊಳಿಸ್ತಾರೆ. ಅವತ್ತಿನವರೆಗೆ ಜಗತ್ತಿನ ಸಮಸ್ತ ಮುಸ್ಲಿಂ ಸಾಮ್ರಾಜ್ಯಗಳ ಪಾಲಿಗೆ ಏಕೈಕ ನಾಯಕನಂತಿದ್ದದ್ದು ಈ ಆಟೋಮನ್ನರ ಖಲೀಫಾ. ಭಾರತದ ಇಸ್ಲಾಮಿಕ್ ಆಡಳಿತಗಾರರು ತುಘಲಕ್ನಂತವರು ಕೂಡ ಖಲೀಫಾಗಳ ಅನುಮತಿ ಹಾಗೂ ಅವರ ಆಶೀರ್ವಾದ ಪಡೆದ ನಂತರವೇ ಸಿಂಹಾಸನವನ್ನ ಏರಿದ ಉದಾಹರಣೆಗಳು ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗತ್ವೆ. ನಮ್ಮ ಮೈಸೂರಿನ ಟಿಪ್ಪು ಕೂಡ ಅವತ್ತಿನ ಖಲೀಫಾಗೆ ಸಾಕಷ್ಟು ಪತ್ರಗಳನ್ನು ಬರೆದು ಸಹಾಯ ಬೇಡಿದ ಉದಾಹರಣೆಗಳಿವೆ. ಇಂಥ ಖಲೀಫಾನ ಆಡಳಿತ ಅಂತ್ಯಗೊಂಡ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ಬ್ರಿಟಿಷರ ವಿರುದ್ಧ ಖಿಲಾಫತ್ ಚಳವಳಿ ಶುರುವಾಯಿತು ಮತ್ತು ಇದೇ ಕಾರಣಕ್ಕೇನೆ ಈ ದೇಶದ ಮುಸ್ಲಿಮರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು. ಅವತ್ತಿಗೆ ಖಲೀಫಾ ಅನ್ನೋದು ಮತದ ದೃಷ್ಟಿಯಿಂದ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ ಜಾಗತಿಕ ಇಸ್ಲಾಮಿನ ನಾಯಕನಾಗಿ ಗುರುತಿಸಿಕೊಂಡಿದ್ದವನು. ಅಂಥ ಖಲೀಫಾ ಹಾಗೂ ಆತನ ಸಾಮ್ರಾಜ್ಯ ಮೊದಲ ಪ್ರಪಂಚ ಯುದ್ಧದಿಂದಾಗಿ ಪತನಗೊಳ್ಳುತ್ತೆ. ಅದಾದ ಮೇಲೆ 1924ರಲ್ಲಿ ಟರ್ಕಿಯ ಪಾರ್ಲಿಮೆಂಟ್ ಈ ಖಲೀಫತ್ತನ್ನ ರದ್ದುಗೊಳಿಸಿ ವೋಟಿಂಗ್ ಮಾಡುತ್ತೆ. ಅಲ್ಲಿಗೆ ಸಂಪೂರ್ಣವಾಗಿ ಟರ್ಕಿಯಿಂದ ಕೂಡ ಖಲೀಫಾನ ಆಡಳಿತ 1924ರಲ್ಲಿ ಕೊನೆಗೊಂಡು ಬಿಡುತ್ತೆ. ಈಗ 2024 ಖಲೀಫಾನ ಆಡಳಿತ ಕೊನೆಗೊಂಡು 100 ವರ್ಷಗಳು ಮುಕ್ತಾಯ ಆಗಿವೆ. ಆ ಶತಮಾನದ ಕರಾಳ ನೆನಪನ್ನ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಹಾಗೂ ಮೂಲಭೂತವಾದಿಗಳು ಆಚರಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮೌಲಾನಾ ಮಸೂದ್ ಅಜರ್ ಭಾಷಣ ಮಾಡಿರೋದು ಈಗ ಹೊರಬೀಳ್ತಾ ಇದೆ. ಇನ್ನು ಈ ಉಲ್ ಕುರಾ ಮಸೀದಿ ಇದೆಯಲ್ಲ, ಇದು 1,000 ಎಕರೆಗಳಷ್ಟು ಭೂಪ್ರದೇಶದ ಮೇಲೆ ಹಿಡಿತವನ್ನ ಇಟ್ಕೊಂಡಿದೆ. ಇಲ್ಲಿ ಮಸೀದಿ ಇದೆ, ಮದರಸಾಗಳಿವೆ, ಹಾಗೆ ಕೆಲ ವಸತಿ ಕೇಂದ್ರಗಳು ಇವೆ. ಇದು ಜೈಷ್ ಎ ಮೊಹಮ್ಮದ್ ಹಿಡಿತದಲ್ಲಿದ್ದು 2019ರಲ್ಲಿ ಇದನ್ನ ಆಡಳಿತಾತ್ಮಕವಾಗಿ ನಮ್ಮ ಸುಪರ್ದಿಗೆ ತಗೊಂಡಿದೀವಿ ಅಂತ ಪಾಕಿಸ್ತಾನ ಹೇಳಿತ್ತು. ಆದ್ರೆ ಅಂಥದ್ದೇನು ಕೂಡ ಅಲ್ಲಿ ಆದಂತಿಲ್ಲ. ಈಗ ಜೈಷ್ ಅಲ್ಲಿನ ಕಟ್ಟಡಗಳನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡಿದೆ ಮತ್ತು ಅಲ್ಲಿಗೆ ಅಧಿಕೃತವಾಗಿ ಯಾರು ಪ್ರವೇಶ ಮಾಡದ ಹಾಗೆ ಕಾವಲು ಗೋಪುರಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಬಂದೂಕುಧಾರಿಗಳನ್ನ ಕಾವಲಿಗೆ ನಿಲ್ಲಿಸಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನ ಈ ಅಜರ್ ವಿಷಯದಲ್ಲಿ ಇಷ್ಟು ದಿನ ಹೇಳಿದ್ದು ಸುಳ್ಳು ಅನ್ನೋದಕ್ಕೆ ಈ ಭಾಷಣದ ತುಣುಕು ಸಾಕ್ಷಿ ಹೇಳ್ತಾ ಇದೆ. ಅವನು ಅಫ್ಘಾನಿಸ್ತಾನದಲ್ಲ, ಪಾಕಿಸ್ತಾನದ ಭವಲ್ಪುರದಲ್ಲೇ ಇದ್ದಾನೆ ಅನ್ನೋ ಮಾಹಿತಿಯನ್ನ ಇಂಟೆಲಿಜೆನ್ಸ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈ ಜೈಷ್ ಮೊಹಮ್ಮದ್ ಹಾಗೂ ಹರ್ಕತುಲ್ ಅನ್ಸಾರ್ಗಳಿಗೆ ಪ್ರತಿ ವರ್ಷ ಪಾಕಿಸ್ತಾನದ ISI ಹಣಕಾಸಿನ ಸಹಾಯವನ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ CIA ದಾಖಲೆಗಳು ಬಹಿರಂಗಪಡಿಸಿವೆ. ಇನ್ನು ಈ ಭಾಷಣ ರಿಲೀಸ್ ಆಗಿರೋ ಸಂದರ್ಭ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗೆಳೆಯರೆ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆಗೆ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಹೋಗಿದ್ರಲ್ಲ. ಅದಾದ ನಂತರ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಮಾತುಕತೆಗಳು ನಡೆಯೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧಗೊಳಿಸುವ ಕೆಲಸ ಆರಂಭಗೊಂಡಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಬರ್ತಾ ಇವೆ. ಪಾಕಿಸ್ತಾನ ಭಯೋತ್ಪಾದನೆಯನ್ನ ನಿಲ್ಲಿಸಿದ್ರೆ ಮಾತ್ರ ನಾವು ಮಾತುಕತೆಯನ್ನ ಮಾಡ್ತೀವಿ, ಇಲ್ಲದೆ ಇದ್ರೆ ನೋ ಟಾಕ್ಸ್ ಅನ್ನೋ ತನ್ನ ನಿಲುವಿಗೆ ಭಾರತ ಇವತ್ತಿಗೂ ಅಂಟಿಕೊಂಡಿದೆ. ಆದ್ರೆ ಹಾಗೆ ಮಾತುಕತೆಗಳಿಗೆ ವೇದಿಕೆ ಸಿದ್ಧಪಡಿಸೋದಕ್ಕೆ ವಿದೇಶಿ ಶಕ್ತಿಗಳು ಮಾಡ್ತಾ ಇರೋ ಪ್ರಯತ್ನಕ್ಕೆ ಭಾರತ ತಣ್ಣೀರೆರಚ್ತಾ ಇಲ್ಲ. ಒಂದ್ ವೇಳೆ ಮಾತುಕತೆಗಳು ಅರೇಂಜ್ ಆದ್ರೆ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ತನ್ನ ನಿಲುವನ್ನ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಹೇಳಿ ಬರೋದು ಭಾರತದ ಯೋಜನೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಒತ್ತಡ ಹಾಗೂ ಬೇಡಿಕೆಯ ಮೇರೆಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕ್ ಸ್ಟಡೀಸ್ ಇನ್ ಮಸ್ಕಟ್ ಎರಡೂ ದೇಶಗಳ ನಡುವೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿತ್ತು ಅನ್ನೋ ಮಾಹಿತಿ ಇದ್ದು, ಅದರಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ JP ಸಿಂಗ್, ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಸಂಸದ ಮನೀಶ್ ತಿವಾರಿ, ಬಿಜೆಪಿಯಿಂದ RSS ನಾಯಕ ರಾಮ್ ಮಾಧವ್, ಹಾಗೆ
ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ನಾಜಿಮ್ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ವೈಸ್ ಪ್ರೆಸಿಡೆಂಟ್ ಶೆರಿ ರೆಹಮಾನ್ ಸೇರಿದ ಹಾಗೆ ಒಂದಷ್ಟು ಅಮೆರಿಕಾದ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮಾತುಕತೆಯ ಸಂದರ್ಭದಲ್ಲಿ ಕೂಡ ಭಾರತ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಪಾಕಿಸ್ತಾನ ನಿಲ್ಲಿಸಬೇಕು ಹಾಗೂ ಕಾಶ್ಮೀರದ ಆರ್ಟಿಕಲ್ 370 ರದ್ದತಿಯ ಭಾರತದ ನಿರ್ಧಾರ ಏನಿದೆ ಅದನ್ನು ಒಪ್ಪಿಕೊಂಡು ಆ ಬಗ್ಗೆ ಮುಂದೆ ಮಾತಾಡದೆ ಕಾಶ್ಮೀರದ ವಿಷಯದಲ್ಲಿ ಯಾವುದೇ ಮಧ್ಯಪ್ರವೇಶ ಮಾಡದಂತಿದ್ರೆ ಮಾತ್ರ ಮಾತುಕತೆಗಳನ್ನ ಮುಂದುವರಿಸುವ ಮತ್ತು ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನ ಪುನರಾರಂಭಿಸುವ ತನ್ನ ನಿರ್ಧಾರವನ್ನ ತಿಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದಾದ ಕೆಲವೇ ದಿನಗಳಲ್ಲಿ ಮಸೂದ್ ಅಜರ್ನ ಈ ವಿಡಿಯೋ ಬಹಿರಂಗಗೊಂಡಿದೆ. ಅಲ್ಲಿಗೆ ಪಾಕಿಸ್ತಾನ ಅನ್ನೋದೊಂದು ನಾಯಿ ಬಾಲ, ಅದಕ್ಕೆ ಯಾರು ಎಷ್ಟೇ ದಬ್ಬೆ ಕಟ್ಟಿದ್ರು ಅದರ ಡೊಂಕು ನೆಟ್ಟಗಾಗೋದಿಲ್ಲ. ಇನ್ನು ಅಲ್ಲಿ ಸರ್ಕಾರ ಯಾರದ್ದೇ ಇದ್ರು ಆಟ ಆಡೋದು ಸೇನೆ ಮತ್ತು ISI ಹಾಗೂ ಅಲ್ಲಿನ ಉಗ್ರ ಸಂಘಟನೆಗಳು. ಹೀಗಾಗಿ ಪಾಕಿಸ್ತಾನ ಯಾವತ್ತಿಗೂ ಸರಿ ಹೋಗೋದಿಲ್ಲ ಅನ್ನೋದನ್ನ ಈ ಮಸೂದ್ ಭಾಷಣದ ತುಣುಕು ಹೇಳ್ತಾ ಇದೆ. ಇದು ಗೆಳೆಯರೆ, ಇದ್ದಕ್ಕಿದ್ದ ಹಾಗೆ ಮತ್ತೆ ಭಾರತದ ವಿರುದ್ಧ ಜಿಹಾದ್ಗೆ ಕರೆ ಕೊಟ್ಟ ಅಜರ್ ಮಸೂದ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.